ಬೆಂಗಳೂರಿನಲ್ಲಿ ಆನ್ಲೈನ್ ಮೂಲಕ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗೋದಕ್ಕೆ ಕೆಲ ಮಹಿಳೆಯರು ಪ್ರೋತ್ಸಾಹವನ್ನು ನೀಡ್ತಿರ್ತಕ್ಕಂಥ ಮನೆ ಮನೆಗೆ ಭೇಟಿ ನೀಡ್ತಾ ಇರೋದ್ರ ಕುರಿತಂತೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದು ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಶುರು ಮಾಡಿರ್ತಕ್ಕಂಥದ್ದು. ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಪ್ರತಿಕ್ರಿಯೆಯನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ಬೆಂಗಳೂರಿನಲ್ಲಿ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡೋ ಮೂಲಕ ತೋರಿಸೋ ಮೂಲಕ ನೇರವಾಗಿ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೋಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಇದು ದೊಡ್ಡ ದಂಧೆ ಇಡೀ ದೇಶದಲ್ಲಿ, ಅದರಲ್ಲೂ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಂತೂ ಹಬ್ಬ ಇವರಿಗೆ. ಈ QR ಕೋಡ್ ಮುಖಾಂತರ ಅವ್ರನ್ನ ಅಪ್ರೋಚ್ ಮೊದಲೆಲ್ಲ ತಗೊಂಡು ಪಾಂಪ್ಲೆಟ್ ತಗೊಂಡು ಬೈಬಲ್ ತಗೊಂಡು ಹೋಗೋರು ಮನೆಗೆ. ಈಗ ಇನ್ನೂ ಈಸಿ ಪಳಗ್ಬಿಟ್ಟಿದ್ದಾರೆ. ಇನ್ನೂ ಈಸಿ ಆರಾಮ್ಸೆ QR ಕೋಡ್ ಮಾಡಿದ್ರೆ ಅವರು ಅದಾದಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೇನು ಹಸು ಬೇಕಾ, ಕರು ಬೇಕಾ, ಏನು ಬೇಕು ನಿಮಗೆ, ಸಹಾಯ ಮಾಡ್ತೀರಿ, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀರಿ, ಈ ಥರ ಆಮಿಷ ಲಂಚ ಈ ಥರದ್ದೆಲ್ಲ ಕೊಟ್ಟು ಅವ್ರನ್ನ ಸ್ಲೋಗಿ ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗ ಮತಾಂತರ ಕಾಯ್ದೆ ಇದ್ದರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಏನು, ಅವರು ಹಿಂದೂಗಳ ವಿರೋಧಿ ಇರುವಂಥ ಸರ್ಕಾರ ಇದು. ಬಾಯಿ ಮಾತಿಗೆಲ್ಲ ನಾವು ಹಿಂದೂ ಅಂತ ಹೇಳ್ತಾರೆ, ಬಟ್ ಹಿಂದೂ ವಿರೋಧಿ ಸರ್ಕಾರ ಇದು. ಅದರಿಂದ ಈ ಮತಾಂತರಕ್ಕೆ ಇವ್ರದೇ ಪುಷ್ಟೀಕರಣ ಅಂತ ಹೇಳ್ತೈತೆ. ಇವ್ರನ್ನ ಕೇಸ್ಗೆ ಹಾಕಿ ಜೈಲಿಗೆ ಹಾಕ್ಬೇಕು. ಇವ್ರನ್ನೆಲ್ಲ ಯಾರು ಈ ಮತಾಂತರ ಮಾಡ್ತಾರೋ ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಅವಾಗ ಬುದ್ಧಿ ಬರ್ತೈತಿ. ಇಲ್ಲ ಅಂತ ಹೇಳಿದ್ರೆ ಇವರು ಈ ಮತಾಂತರದ ದೊಡ್ಡ ಪಿಡುಗು ನಮ್ಮ ರಾಜ್ಯದಲ್ಲಿ ದೊಡ್ಡ ಪಿಡುಗನ್ನು ಮಾಡ್ತೈತೆ. ಸಾಮಾಜಿಕವಾದಂಥ ಒಂದು ಅಸಮತೋಲನ ಬರ್ತೈತೆ. ಕೂಡಲೇ ಪೊಲೀಸ್ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು. ಇವ್ರು ಯಾರ್ಯಾರಿದ್ದಾರೆ ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು. ಆಗ ಮಾತ್ರ ಬುದ್ಧಿ ಬರ್ತೈತೆ. ಇಲ್ಲ ಅಂತ ಹೇಳಿದ್ರೆ ಇದು ನಿರಂತರ ಆಗೋತೈತೆ. ಪಾಪ ಆಮಿಷಕ್ಕೆ ಬಲಿಯಾಗಿ ಏನೋ ಅವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ದುಡ್ಡು ಇಸ್ಕೊಂಡ್ಮೇಲೆ ಬಲವಂತ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ದುಡ್ಡು ಕೊಟ್ಟಿದ್ದೀರಿ, 50,000 ಕೊಟ್ಟಿದ್ದೀರಿ, 1,00,000 ಕೊಟ್ಟಿದ್ದೀರಿ. ನನಗಿರೋ ಪ್ರಕಾರ ಇಷ್ಟು ಜನನ ನೀವು ಮತಾಂತರ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀರಿ ಅಂತಲೂ ಸ್ಕೀಮ್ಸ್ ಇದೆ ಅಂತ ನಾನು ಕೇಳಿದ್ದೀನಿ. ಅದು ಆ ಥರದ ಲೀಡರ್ಸನ್ನು ಉತ್ಪತ್ತಿ ಮಾಡಿದ್ದಾರೆ. ನೀವು ಇಷ್ಟು ಜನ ಮತಾಂತರ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀರಿ ಅನ್ನೋ ಒಂದು ಸ್ಕೀಮ್ಸೂ ಕೂಡ ಇಲ್ಲಿದೆ. ಅದರಿಂದ ಇದೊಂದು ದೊಡ್ಡ ದಂಧೆ. ಅಯ್ಯೋ, ಪ್ರಳಯಾಂತಕರು ಇಲ್ಲಿ ದೊಡ್ಡ ದಂಧೆ ಇದೆ. ಈ ದಂಧೆಯನ್ನು ಬಡಿಬೇಕು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವರು ತಲೆ ಎತ್ತಕ್ಕೆ ಬಿಟ್ಟಿರಲಿಲ್ಲ. ಈಗ ಮತ್ತೆ ಇವರೆಲ್ಲ ತಲೆ ಎತ್ತಿ ಮತಾಂತರ ಮಾಡ್ತಾ ಇದ್ದಾರೆ. ಇವರು ಒಂಥರ ದೇಶದ ದ್ರೋಹಿಗಳು. ಮತಾಂತರ ಮಾಡುವಂಥದ್ದು ದೇಶದ ದ್ರೋಹದ ಕೆಲಸ. ಇವ್ರನ್ನ ಕೂಡಲೇ ಬಂಧಿಸಬೇಕು, ಜೈಲಿಗೆ ಹಾಕಬೇಕು, ಆಗ್ರಹವನ್ನು ಮಾಡ್ತಾ ಇದೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ನೇರವಾಗಿ ಅವರು ಹೇಳುವಂತೆ ಇವರು ದೊಡ್ಡ ಮಟ್ಟದ ದೇಶ ದ್ರೋಹಿಗಳು. ಇವರು ದೇಶಕ್ಕೆ ದ್ರೋಹವನ್ನು ಎಸಗ್ತಾ ಇರತಕ್ಕಂಥವ್ರು. ಜೊತೆಗೆ ಇದೊಂದು ದೊಡ್ಡವಾದಂಥ ಒಂದು ದಂಧೆನೇ ನಡೀತಾ ಇದೆ. ಇವರೆಲ್ಲರನ್ನು ಕೂಡ ಬಂಧಿಸುವಂಥ ಕೆಲಸ ಆಗಬೇಕು ಅಂತೇಳಿ ನೇರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಮತಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನು. ಕ್ಯಾಮರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಆನ್ಲೈನ್ ಮೂಲಕ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗೋದಕ್ಕೆ ಕೆಲ ಮಹಿಳೆಯರು ಪ್ರೋತ್ಸಾಹವನ್ನು ನೀಡ್ತಿರ್ತಕ್ಕಂಥ ಮನೆ ಮನೆಗೆ ಭೇಟಿ ನೀಡ್ತಾ ಇರೋದ್ರ ಕುರಿತಂತೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದು ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಶುರು ಮಾಡಿರ್ತಕ್ಕಂಥದ್ದು. ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಪ್ರತಿಕ್ರಿಯೆಯನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ಬೆಂಗಳೂರಿನಲ್ಲಿ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡೋ ಮೂಲಕ ತೋರಿಸೋ ಮೂಲಕ ನೇರವಾಗಿ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೋಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗೆ ಹೋಗಿ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಇದು ದೊಡ್ಡ ದಂಧೆ ಇಡೀ ದೇಶದಲ್ಲಿ, ಅದರಲ್ಲೂ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಂತೂ ಹಬ್ಬ ಇವರಿಗೆ. ಈ QR ಕೋಡ್ ಮುಖಾಂತರ ಅವ್ರನ್ನ ಅಪ್ರೋಚ್ ಮೊದಲೆಲ್ಲ ತಗೊಂಡು ಪಾಂಪ್ಲೆಟ್ ತಗೊಂಡು ಬೈಬಲ್ ತಗೊಂಡು ಹೋಗೋರು ಮನೆಗೆ. ಈಗ ಇನ್ನೂ ಈಸಿ ಪಳಗ್ಬಿಟ್ಟಿದ್ದಾರೆ. ಇನ್ನೂ ಈಸಿ ಆರಾಮ್ಸೆ QR ಕೋಡ್ ಮಾಡಿದ್ರೆ ಅವರು ಅದಾದಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೇನು ಹಸು ಬೇಕಾ, ಕರು ಬೇಕಾ, ಏನು ಬೇಕು ನಿಮಗೆ, ಸಹಾಯ ಮಾಡ್ತೀರಿ, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀರಿ, ಈ ಥರ ಆಮಿಷ ಲಂಚ ಈ ಥರದ್ದೆಲ್ಲ ಕೊಟ್ಟು ಅವ್ರನ್ನ ಸ್ಲೋಗಿ ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗ ಮತಾಂತರ ಕಾಯ್ದೆ ಇದ್ದರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಏನು, ಅವರು ಹಿಂದೂಗಳ ವಿರೋಧಿ ಇರುವಂಥ ಸರ್ಕಾರ ಇದು. ಬಾಯಿ ಮಾತಿಗೆಲ್ಲ ನಾವು ಹಿಂದೂ ಅಂತ ಹೇಳ್ತಾರೆ, ಬಟ್ ಹಿಂದೂ ವಿರೋಧಿ ಸರ್ಕಾರ ಇದು. ಅದರಿಂದ ಈ ಮತಾಂತರಕ್ಕೆ ಇವ್ರದೇ ಪುಷ್ಟೀಕರಣ ಅಂತ ಹೇಳ್ತೈತೆ. ಇವ್ರನ್ನ ಕೇಸ್ಗೆ ಹಾಕಿ ಜೈಲಿಗೆ ಹಾಕ್ಬೇಕು. ಇವ್ರನ್ನೆಲ್ಲ ಯಾರು ಈ ಮತಾಂತರ ಮಾಡ್ತಾರೋ ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಅವಾಗ ಬುದ್ಧಿ ಬರ್ತೈತಿ. ಇಲ್ಲ ಅಂತ ಹೇಳಿದ್ರೆ ಇವರು ಈ ಮತಾಂತರದ ದೊಡ್ಡ ಪಿಡುಗು ನಮ್ಮ ರಾಜ್ಯದಲ್ಲಿ ದೊಡ್ಡ ಪಿಡುಗನ್ನು ಮಾಡ್ತೈತೆ. ಸಾಮಾಜಿಕವಾದಂಥ ಒಂದು ಅಸಮತೋಲನ ಬರ್ತೈತೆ.
ಕೂಡಲೇ ಪೊಲೀಸ್ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು. ಇವ್ರು ಯಾರ್ಯಾರು ಇದ್ದಾರೆ ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಜೈಲ್ಗೆ ಹಾಕಬೇಕು. ಆಗ ಮಾತ್ರ ಬುದ್ಧಿ ಬರ್ತದೆ. ಇಲ್ಲ ಅಂತ ಹೇಳಿದ್ರೆ ಇದು ನಿರಂತರ ಆಗೋಗ್ತದೆ. ಪಾಪ ಆಮಿಷಕ್ಕೆ ಬಲಿಯಾಗಿ ಏನೋ ಅವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ದುಡ್ಡು ಇಸ್ಕೊಂಡ್ಮೇಲೆ ಬಲವಂತ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ದುಡ್ಡು ಕೊಟ್ಟಿದ್ದೀರಿ, 50,000 ಕೊಟ್ಟಿದ್ದೀರಿ, 1,00,000 ಕೊಟ್ಟಿದ್ದೀರಿ. ನನಗಿರೋ ಪ್ರಕಾರ ಇಷ್ಟು ಜನನ ನೀವು ಮತಾಂತರ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀರಿ ಅಂತಲೂ ಸ್ಕೀಮ್ಸ್ ಇದೆ ಅಂತ ನಾನು ಕೇಳಿದ್ದೀನಿ. ಅದು ಆ ಥರದ ಲೀಡರ್ಸನ್ನು ಉತ್ಪತ್ತಿ ಮಾಡಿದ್ದಾರೆ. ನೀವು ಇಷ್ಟು ಜನ ಅಂತರ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀರಿ ಅನ್ನೋ ಒಂದು ಸ್ಕೀಮ್ಸೂ ಕೂಡ ಇಲ್ಲಿದೆ. ಅದರಿಂದ ಇದೊಂದು ದೊಡ್ಡ ದಂಧೆ. ಅಯ್ಯೋ, ಪ್ರಳಯಾಂತಕರು ಇಲ್ಲಿ ದೊಡ್ಡ ದಂಧೆ ಇದೆ. ಈ ದಂಧೆಯನ್ನು ಬಗ್ಗುಬಡಿಬೇಕು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವರು ತಲೆ ಎತ್ತಕ್ಕೆ ಬಿಟ್ಟಿರಲಿಲ್ಲ. ಈಗ ಮತ್ತೆ ಇವರೆಲ್ಲ ತಲೆ ಎತ್ತಿ ಮತಾಂತರ ಮಾಡ್ತಾ ಇದ್ದಾರೆ. ಇವರು ಒಂಥರ ದೇಶದ ದ್ರೋಹಿಗಳು. ಮತಾಂತರ ಮಾಡುವಂಥದ್ದು ದೇಶದ ದ್ರೋಹದ ಕೆಲಸ. ಇವ್ರನ್ನ ಕೂಡಲೇ ಬಂಧಿಸಬೇಕು, ಜೈಲಿಗೆ ಹಾಕಬೇಕು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ನೇರವಾಗಿ ಅವರು ಹೇಳುವಂತೆ ಇವರು ದೊಡ್ಡ ಮಟ್ಟದ ದೇಶ ದ್ರೋಹಿಗಳು. ಇವರು ದೇಶಕ್ಕೆ ದ್ರೋಹವನ್ನು ಎಸಗ್ತಾ ಇರತಕ್ಕಂಥವ್ರು. ಜೊತೆಗೆ ಇದೊಂದು ದೊಡ್ಡವಾದಂಥ ಒಂದು ದಂಧೆನೇ ನಡೀತಾ ಇದೆ. ಇವರೆಲ್ಲರನ್ನು ಕೂಡ ಬಂಧಿಸುವಂಥ ಕೆಲಸ ಆಗಬೇಕು ಅಂತೇಳಿ ನೇರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಮತಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಆನ್ಲೈನ್ ಮೂಲಕ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗೋದಕ್ಕೆ ಕೆಲ ಮಹಿಳೆಯರು ಪ್ರೋತ್ಸಾಹವನ್ನು ನೀಡ್ತಿರ್ತಕ್ಕಂಥ ಮನೆಗೆ ಭೇಟಿ ನೀಡ್ತಾ ಇರೋದ್ರ ಕುರಿತಂತೆ ಈಗಾಗಲೇ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದು ಈಗ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಶುರು ಮಾಡಿರ್ತಕ್ಕಂಥದ್ದು. ಈ ಕುರಿತಂತೆ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಪ್ರತಿಕ್ರಿಯೆಯನ್ನು ಕೇಳ್ತಾ ಹೋಗ್ತಾನೆ. ಸರ್ ನಮಸ್ತೆ. ಬೆಂಗಳೂರಿನಲ್ಲಿ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡೋ ಮೂಲಕ, ತೋರಿಸೋ ಮೂಲಕ ನೇರವಾಗಿ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೋಗಬೇಕು ಅನ್ನೋ ಒಂದು ಅರ್ಥದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮನೆಗೆ ಹೋಗಿ. ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಇದು ದೊಡ್ಡ ದಂಧೆ ಇಡೀ ದೇಶದಲ್ಲಿ. ಅದರಲ್ಲೂ ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಂತೂ ಹಬ್ಬ ಇವರಿಗೆ. ಈ QR ಕೋಡ್ ಮುಖಾಂತರ ಅವ್ರನ್ನ ಅಪ್ರೋಚ್ ಮೊದಲೆಲ್ಲ ತೊಗೊಂಡು ಪಾಂಪ್ಲೆಟ್ ತೊಗೊಂಡು ಬೈಬಲ್ ತೊಗೊಂಡು ಹೋಗೋರು ಮನೆಗೆ. ಈಗ ಇನ್ನೂ ಈಸಿ ಪಳಗ್ಬಿಟ್ಟಿದ್ದಾರೆ. ಇನ್ನೂ ಈಸಿ, ಆರಾಮ್ಸೆ QR ಕೋಡ್ ಮಾಡಿದ್ರೆ ಅವರು ಅದಾದಮೇಲೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಗೇನು ಹಸು ಬೇಕಾ, ಕರು ಬೇಕಾ, ಏನು ಬೇಕು ನಿಮಗೆ, ಸಹಾಯ ಮಾಡ್ತೀರಿ, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತೀರಿ, ಈ ಥರ ಆಮಿಷ, ಲಂಚ ಈ ಥರದ್ದೆಲ್ಲ ಕೊಟ್ಟು ಅವ್ರನ್ನ ಸ್ಲೋಗಿ ಮತಾಂತರ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಈಗ ಮತಾಂತರ ಕಾಯ್ದೆ ಇದ್ದರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಏನು, ಅವರು ಹಿಂದೂಗಳ ವಿರೋಧಿ ಇರುವಂಥ ಸರ್ಕಾರ ಇದು. ಬಾಯಿ ಮಾತಿಗೆಲ್ಲ ನಾವು ಹಿಂದೂ ಅಂತ ಹೇಳ್ತಾರೆ, ಬಟ್ ಹಿಂದೂ ವಿರೋಧಿ ಸರ್ಕಾರ ಇದು. ಅದರಿಂದ ಈ ಮತಾಂತರಕ್ಕೆ ಇವ್ರದೇ ಪುಷ್ಟೀಕರಣ ಅಂತ ಹೇಳ್ತೈತೆ. ಇವ್ರನ್ನ ಕೇಸ್ಗೆ ಹಾಕಿ ಜೈಲಿಗೆ ಹಾಕ್ಬೇಕು. ಇವ್ರನ್ನೆಲ್ಲ ಯಾರು ಈ ಮತಾಂತರ ಮಾಡ್ತಾರೋ ಇವ್ರನ್ನೆಲ್ಲ ಜೈಲಿಗೆ ಹಾಕಬೇಕು. ಅವಾಗ ಬುದ್ಧಿ ಬರ್ತೈತಿ. ಇಲ್ಲ ಅಂತ ಹೇಳಿದ್ರೆ ಇವರು ಈ ಮತಾಂತರದ ದೊಡ್ಡ ಪಿಡುಗು ನಮ್ಮ ರಾಜ್ಯದಲ್ಲಿ ದೊಡ್ಡ ಪಿಡುಗನ್ನು ಮಾಡ್ತೈತೆ. ಸಾಮಾಜಿಕವಾದಂಥ ಒಂದು ಅಸಮತೋಲನ ಬರ್ತೈತೆ. ಕೂಡಲೇ ಪೊಲೀಸ್ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೇಕು. ಇವ್ರು ಯಾರ್ಯಾರು ಇದ್ದಾರೆ ಅವ್ರನ್ನ ಬಂಧಿಸಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು. ಆಗ ಮಾತ್ರ ಬುದ್ಧಿ ಬರ್ತೈತೆ. ಇಲ್ಲ ಅಂತ ಹೇಳಿದ್ರೆ ಇದು ನಿರಂತರ ಆಗೋಗ್ತದೆ. ಪಾಪ ಆಮಿಷಕ್ಕೆ ಬಲಿಯಾಗಿ ಏನೋ ಅವ್ರ ಹತ್ರ ದುಡ್ಡು ಇಸ್ಕೊಂಬಿಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ದುಡ್ಡು ಇಸ್ಕೊಂಡ್ಮೇಲೆ ಬಲವಂತ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಗೆ ದುಡ್ಡು ಕೊಟ್ಟಿದ್ದೀರಿ, 50,000 ಕೊಟ್ಟಿದ್ದೀರಿ, 1,00,000 ಕೊಟ್ಟಿದ್ದೀರಿ. ನನಗಿರೋ ಪ್ರಕಾರ ಇಷ್ಟು ಜನನ ನೀವು ಮತಾಂತರ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀರಿ ಅಂತಲೂ ಸ್ಕೀಮ್ಸ್ ಇದೆ ಅಂತ ನಾನು ಕೇಳಿದ್ದೀನಿ. ಅದು ಆ ಥರದ ಲೀಡರ್ಸನ್ನು ಉತ್ಪತ್ತಿ ಮಾಡಿದ್ದಾರೆ. ನೀವು ಇಷ್ಟು ಜನ ಅಂತರ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀರಿ ಅನ್ನೋ ಒಂದು ಸ್ಕೀಮ್ಸೂ ಕೂಡ ಇಲ್ಲಿದೆ. ಅದರಿಂದ ಇದೊಂದು ದೊಡ್ಡ ದಂಧೆ. ಅಯ್ಯೋ, ಪ್ರಳಯಾಂತಕರು ಇಲ್ಲಿ ದೊಡ್ಡ ದಂಧೆ ಇದೆ. ಈ ದಂಧೆಯನ್ನು ಬಗ್ಗುಬಡಿಬೇಕು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇವರು ತಲೆ ಎತ್ತಕ್ಕೆ ಬಿಟ್ಟಿರಲಿಲ್ಲ. ಈಗ ಮತ್ತೆ ಇವರೆಲ್ಲ ತಲೆ ಎತ್ತಿ ಮತಾಂತರ ಮಾಡ್ತಾ ಇದ್ದಾರೆ. ಇವರು ಒಂಥರ ದೇಶದ ದ್ರೋಹಿಗಳು. ಮತಾಂತರ ಮಾಡುವಂಥದ್ದು ದೇಶದ ದ್ರೋಹದ ಕೆಲಸ. ಇವ್ರನ್ನ ಕೂಡಲೇ ಬಂಧಿಸಬೇಕು, ಜೈಲಿಗೆ ಹಾಕಬೇಕು ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರ ಮಾತು. ನೇರವಾಗಿ ಅವರು ಹೇಳುವಂತೆ ಇವರು ದೊಡ್ಡ ಮಟ್ಟದ ದೇಶ ದ್ರೋಹಿಗಳು. ಇವರು ದೇಶಕ್ಕೆ ದ್ರೋಹವನ್ನು ಎಸಗ್ತಾ ಇರತಕ್ಕಂಥವ್ರು. ಜೊತೆಗೆ ಇದೊಂದು ದೊಡ್ಡವಾದಂಥ ಒಂದು ದಂಧೆನೇ ನಡೀತಾ ಇದೆ. ಇವರೆಲ್ಲರನ್ನು ಕೂಡ ಬಂಧಿಸುವಂಥ ಕೆಲಸ ಆಗಬೇಕು ಅಂತೇಳಿ ನೇರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಈ ಮತಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.